ಮೊನ್ನೆ ಒಬ್ಬರು ನನಗೆ ಮಳೆಗಾಲದಲ್ಲಿ ಆರಂಭದಲ್ಲಿ ಮಳೆಗಾಲದ ಮೊದಲು ಫೋನ್ ಮಾಡಿ, ಅದು ಮೆಗ್ನೀಷಿಯಮ್ ಅಲ್ಲ, ಅವರು ನನಗೆ ನೆನಪಿದ್ದಾಗೆ ಜಿಂಕ್ ಸಲ್ಫೇಟ್ ಹಾಕಿದ್ದು. ಎಷ್ಟು ಹಾಕಿದ್ದೀರಿ ಅಂತ ಕೇಳಿದೆ. ಸಿಕ್ಕಾಪಟ್ಟೆ ಅವ್ರದ್ದು ಮರ ಸಾಯಲಿಕ್ಕೆ ಶುರುವಾಗಿದೆ, ನೀರು ಬಿಟ್ಟಿದ್ದಾರೆ. ಈ 3ನೇ ವರ್ಷ 4ನೇ ವರ್ಷ ಎಲ್ಲ ಸೋಗಿ ಕೆಳಗೆ ಬಾಡ್ತಾ ಉಂಟು. ಎಂತಾಯಿತು ಅಂತ ಕೇಳಿದೆ. ಇಲ್ಲ ಎಂಥದ್ದು ಮಾಡಲಿಲ್ಲ, ಎಂತಾಯಿತು ನನಗೆ ಗೊತ್ತಿಲ್ಲ ಅಂತ ಹೇಳಿ. ಮತ್ತೆ ಕೇಳಿದ್ರು ಎಂಥ ಗೊಬ್ಬರ ಹಾಕಿದ್ದು ಸದ್ಯ ಅಂತ ನಾನು ಕೇಳಿದೆ. ಅದು ಮಗ ಜಿಂಕ್ ಸಲ್ಫೇಟ್ ತೈಂದ ಅಂತ. ಎಷ್ಟು ಹಾಕಿದೆ? ಒಂದು 1/4 kg ಹಾಕಿರೇಕ ಅವನು. ಮಾರಾಯ, ಅದು ನೀನು ಕೂಡಲೇ ನಿನಗೆ ಎಷ್ಟು ಸಾಧ್ಯ ಉಂಟೋ ಬುಡಕ್ಕಷ್ಟು ನೀರು ಕೊಡು. ಹಾಕಿ 1 ವಾರ ಆಗಿದೆ, ಅದು ಎಷ್ಟು ಬದುಕಿದ ನಾನು ಮತ್ತೆ ಕೇಳಲಿಲ್ಲ. ಬನ್ನಿ ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಬಂದು ನಿನಗೆ ಹೆಚ್ಚು ಹೇಳಿದ್ರು ದೊಡ್ಡ ಪ್ರಯೋಜನ ಆಗಲಿಕ್ಕಿಲ್ಲ, ಅದಕ್ಕೆ ಬೇಕಾಗೋದು ಅಷ್ಟೇ. ಈಗ ವಿಷ ಆಗಿದೆ, ಡಿಟಾಕ್ಸ್ ಹೇಗೆ ಮಾಡುವುದು ಅಂತ ಹೇಳಿದ್ರು ಮಾತ್ರ. ಹೀಗೆ ನೀವು ಮೆಗ್ನೀಷಿಯಮ್ ಸಲ್ಫೇಟು ಅವರು ಹೇಳ್ತಾರೆ ಎಲ್ಲ ಕಡೆಗೂ ಬಂದಿದೆ, ಸ್ಪ್ರೇ ಮಾಡಿ ಅಂತೇಳಿ. ಫೋಲಿಯಾರ್ ಸ್ಪ್ರೇ ಮಾಡಿದರೆ ಯಾರಿಗೂ ತೊಂದರೆ ಆಗೋದಿಲ್ಲ. ಯಾಕೆಂತ ಕೇಳಿದರೆ ನಿಮ್ಮ ಕಿಸೆಗೆ ಮಾತ್ರ ತೊಂದರೆ ಆಗೋದು. ಗಿಡ ಬೇಕಿದ್ದರೆ ಮಾತ್ರ ತಗೊಳ್ತದೆ. ಟೆಸ್ಟ್ ಮಾಡಿದೆ ಖಂಡಿತ ಹಾಕಬೇಡಿ. ಬುಡಕ್ಕೆ ಹಾಕುವುದಿದ್ದರೆ ಖಂಡಿತವಾಗಿ ಟೆಸ್ಟ್ ಮಾಡಿ. ಮತ್ತು ಈಗ ಜಿಂಕ್ನಲ್ಲಿ ಸಹ ಸಾಕಷ್ಟು ಬರೀ ಸಾಯಿಲ್ ಅಪ್ಲಿಕೇಶನ್ ಜಿಂಕ್ ಇದೆ, ಅದರಲ್ಲಿ ಚೀಲೇಟೆಡ್ ಅಂತೇಳಿ ತುಂಬ ಕಾಸ್ಟ್ಲಿದೆ. ಅದರದ್ದು ಕಾರ್ಯಕ್ಷಮತೆ ತುಂಬ ಜಾಸ್ತಿ. ಮತ್ತು ನೀವು ಬುಡಕ್ಕೆ ಹಾಕ್ತೀರಿ ಅಂತ ಕೇಳಿದ್ರೆ ಜಿಂಕ್ ಯಾವುದೇ ಲಘು ಪೋಷಕಾಂಶ ಸಹ ನಮ್ಮ pH 6.5ರಿಂದ ಮೇಲೆ ಇದ್ದರೆ ಮಾತ್ರ ಮರ ತೆಗೊಳ್ತದೆ. ಇಲ್ಲಾಂದ್ರೆ ಅದು pH ಕಡಿಮೆ ಇರುವ ಸಂಗತಿಯಲ್ಲಿ ಮ್ಯಾಂಗನೀಸ್ ಮತ್ತು ಇನ್ನೊಂದು ಹೈಡ್ರಾಕ್ಸೈಡ್ ರೂಪದಲ್ಲಿ ಇರ್ತದೆ, ಅದು ಐರನ್ ಇರ್ತದೆ, ಅಲ್ಯೂಮಿನಿಯಂ ಇರ್ತದೆ. ಅದೆಲ್ಲ ಸೈಂಟಿಫಿಕ್ ನಾಲೆಜ್ ಅಂದರೆ ಸ್ವಲ್ಪ ಕೆಮಿಸ್ಟ್ರಿ ಗೊತ್ತಿದ್ದವರಿಗೆ ಅದು ಹೈಡ್ರಾಕ್ಸೈಡಲ್ಲಿ ಇರ್ತದೆ. ಮ್ಯಾಂಗನಿ ಅದು ಯಾವುದು ನಾನು ಹೇಳಿದ್ದು ಮೆಗ್ನೀಷಿಯಮ್ ಏನು ತಗೊಂಡ್ರು ಸಹ ಅದು ಹೈಡ್ರಾಕ್ಸೈಡ್ ರೂಪದಲ್ಲಿರುವ ಇದರೊಟ್ಟಿಗೆ ರಿಯಾಕ್ಷನ್ ಆಗ್ತದೆ, ಪ್ರಯೋಜನಕ್ಕೆ ಸಿಗುವುದಿಲ್ಲ. ಅದು ಹೆಚ್ಚೆಚ್ಚು ಆದಾಗೆ ಮರ ಟಾಕ್ಸಿಕ್ ಆಗಿ ಬರ್ತದೆ. ಅಲ್ಯೂಮಿನಿಯಂ ಇದ್ದರೆ ಹೈಯೆಸ್ಟ್ pH ಅಲ್ಲಿರೋದು ಅಲ್ಯೂಮಿನಿಯಂ, ಅದರಲ್ಲಿ ಹಾಗೆ ಐರನ್ ಬರ್ತದೆ, ಅದು ಸಹ ಬರ್ತದೆ. ಅಂಥದ್ದೆಲ್ಲ ಸಮಸ್ಯೆಗಳು. ಹಾಗಾಗಿ ಖಂಡಿತ ಟೆಸ್ಟ್ ಮಾಡಿ. ಮತ್ತು ಇನ್ನೊಂದು ಸಂಗತಿ ಉಂಟು, ನೀವು pH ಟೆಸ್ಟ್ ಮಾಡಿದಾಗ ನಿಮಗೆ 0.5 ಇಂತ ಇದ್ದರೆ ನಿಮ್ಮ ಯಾವುದೇ ಟೆಸ್ಟನ್ನು ನಂಬಬೇಡಿ. ಯಾಕೆಂತ ಕೇಳಿದರೆ ಅದರಲ್ಲಿ ಇದ್ದದ್ದು ಯಾವುದು ನಿಮಗೆ ಗಿಡಕ್ಕೆ ಸಿಗುವುದಿಲ್ಲ. ನಾನು ಒಬ್ಬರದ್ದು ಹಾಕಿದೆ pH ಕಳೆದನ್ನು. ಈಗ ನಾನು ಆಗಲೇ ಹೇಳಿದಾಗೆ ನನಗೆ ಸಾಕಷ್ಟು ಫೋನ್ಗಳು ಬರ್ತದೆ, pH ನೋಡು ಮಾರೆ ಅಂತ ಹೇಳಿದ್ದೀನಿ. ಸರ್ ರಿಪೋರ್ಟ್ ಕಳಿಸ್ತೇನೆ ಅಂತ ಹೇಳಿ. ನೋಡಿ ಎಲ್ಲ ಉಂಟು. ನಾನು ಹೇಳಿದೆ pH ಇರೋದು ನಿನಗೆ ಒಂದು 4.85 ಸುಳ್ಯದ ಒಂದು ಊರು, ಮತ್ತೊಂದಿತ್ತು 5.2. ಇದರಲ್ಲಿ ನೀನು ಎಂತ ಹಾಕಿದರೂ ಸಹ ಪ್ರಯೋಜನ ಇಲ್ಲ, ನೀನು ಮರಕ್ಕೆ ಹಾಕಿದ್ದು ವೇಸ್ಟ್. ಸಾಧ್ಯ ಆದರೆ pH ಜಾಸ್ತಿ ಮಾಡಿ ಅಂತೇಳಿ. ಅದನ್ನು ಮಾಡಿ ನಂತರ ಬೇಕಿದ್ರೆ ನೀವು ಪುನಃ ಒಮ್ಮೆ ಟೆಸ್ಟ್ ಮಾಡಿಕೊಳ್ಳಿ. ಅಂದರೆ ಮಣ್ಣಲ್ಲಿದ್ದರೂ ಸಹ ಅದು ರೂಪಾಂತರಗೊಳ್ಳುವುದಿಲ್ಲ. ಗಿಡಕ್ಕೆ ಬೇಕಾದಾಗೆ ಆ ಮಣ್ಣಲ್ಲಿ ಯಾವುದೇ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಇಲ್ಲ, ತುಂಬ ಕಡಿಮೆ ಇರ್ತದೆ. ನಾವು ರೂಟ್ ಝೋನಿಂದ ಕೆಳಗೆ ನೋಡೋದು, ಒಂದು ಗೇಣಿ ಅಡಿಯಲ್ಲಿ ಅಷ್ಟು pH ಇದ್ದರೆ ಅದು ಏನೂ ಪ್ರಯೋಜನ ಆಗೋದಿಲ್ಲ, ಅದು ಗಿಡಕ್ಕೆ ಸಿಗೋದಿಲ್ಲ. ಟೆಸ್ಟ್ ಮಾಡಿಕೊಳ್ಳಿ, pH ನೋಡಿಕೊಳ್ಳಿ. ಅದು ಇದ್ದರೆ pH ಸರಿ ಮಾಡಿ ಪುನಃ ಒಮ್ಮೆ ಟೆಸ್ಟ್ ಮಾಡಿಕೊಳ್ಳಿ. ಇಲ್ಲಾಂದರೆ ನಿಮ್ಮ ಸಾಯಿಲ್ ಟೆಸ್ಟ್ ಸಹ ವೇಸ್ಟ್. ಅಲ್ಲ, ಅದು ಕೊಳೆ ರೋಗದ ಈ ತುದಿ ಅಂದರೆ ಕ್ರೌನ್ ರಾಟ್ ಬರುವುದು ಹೇಗೆ ಅಂತ ಕೇಳಿದರೆ, ನೋಡಿ, ಒಂದು ತುಂಬ ವೀಕ್ ಆ ಕ್ರೌನ್, ನಿಮ್ಮ ಗೊನೆ ಇರ್ತದೆ, ಅಡಿಕೆ ಗೊನೆ ಅಥವಾ ಸಿಂಗಾರ ಇದ್ದ ಜಾಗ, ಅದು ನಮ್ಮ ಅಡಿಕೆ ಮರದಲ್ಲಿ ವೀಕೆಸ್ಟ್ ಪಾಯಿಂಟ್. ಅದು ಅಂದರೆ ಸುಲಭದಲ್ಲಿ ಒಳಗೆ ಹೋಗುವಂಥದ್ದು. ನಮ್ಮ ಮೂಗಿನಲ್ಲಿ ಯಾವ ರೀತಿ ವೈರಸ್ ಹೋಗಿ ಸ್ವಲ್ಪ ಶೀತ ಇದ್ದವನಿಗೆ, ಅಂದರೆ ಶೀತ ಪ್ರಕೃತಿನಿಗೆ ಜಾಸ್ತಿ ಆಗ್ತದೆ ಅದು. ಅದೇ ರೀತಿ ಸಿಂಗಾರ ಮಳೆಗಾಲದಲ್ಲಿ ಆರಂಭದಲ್ಲಿಯೇ ಬೇಸಿಗೆಯಲ್ಲಿ ಸಿಂಗಾರ ಕೊಳೆತು ಹೋಗಿದ್ದರೆ, ನಿಮ್ಮ ಅಡಿಕೆ ರೋಗ ಕೊಳೆ ರೋಗದಲ್ಲಿ ಸಿಂಗಾರ ಕೊಳೆತು ಹೋಗಿದ್ದರೆ, ಬೇರು ನಿಂತುಕೊಂಡು ಅಂದರೆ ಬೇರಿನ ವಲಯದಲ್ಲಿ ಸಿಕ್ಕಾಪಟ್ಟೆ ನೀರು ನಿಂತು pH ಕಡಿಮೆ ಆಗಿದ್ದರೆ, ಆವಾಗ ಈ ಸುಳಿ ಬರುವಂಥದ್ದಿದೆ ನಮ್ಮ ಫೈಟೋಫ್ಥೋರಾ ಡಿಸೀಸ್. ಅದು ಇದರ ಒಳಗೆ ಹೋಗಿರ್ತದೆ. ಯಾವಾಗ ಹೋಗಿರೋದು ಅಂದರೆ ಮಳೆ ಇದ್ದಾಗಲೇ ಹೋಗಿರ್ತದೆ. ಕೊಳೆ ರೋಗ ಇದ್ದಾಗ ಗೊನೆ ಸಾಯ್ತದೆ, ಆ ಗೊನೆ ಇದು ಸಹ ಹೋಗ್ತದೆ. ಅದಕ್ಕೆ ಬೇಕಾಗಿ ಎಲ್ಲರೂ ಹೇಳ್ತಾರೆ ಗೊನೆಯನ್ನು ತೆಗೀರಿ ಅಂತೇಳಿ. ನಿಮಗೆ ಸಾಧ್ಯವೇ ಇಲ್ಲ ಗೊನೆ ಅದು ಯಾವುದು ರೋಗಗ್ರಸ್ತ ಗೊನೆಯನ್ನು ತೆಗೀಲಿಕ್ಕೆ ಆಗುವುದಿಲ್ಲ, ಅದನ್ನು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಕೇಳಿದರೆ ಅದು ಅಷ್ಟು ದೊಡ್ಡ ಮರಕ್ಕೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥದ್ದು ಬಂದಾಗ 3ನೇ ಸ್ಪ್ರೇ ನೀವು ಇದನ್ನು ಕೊಡಿ, ಸಿಸ್ಟಮಿಕ್ ಫಂಗಿಸೈಡ್ ಕೊಡಿಯುವುದು. ತುಂಬ ಕಡಿಮೆ ಆಗ್ತದೆ ನನಗೆ ಅದು. ಮತ್ತು ಒಂದು ಸಲ ಈ ಕ್ರೌನ್ ರಾಟ್ ಬಂದಾಗ ಅದು ಒಳಗೆ ಹೋಗಿ ಅಲ್ಲಿಂದ ಅದು ಫಂಗಸ್ ಡೆವಲಪ್ ಆಗ್ತಾ ಇರ್ತದೆ. ಯಾವಾಗ ನೀರು ಬೇಕು ಅಂತೇಳಿ ಗಿಡ ಕೇಳ್ತದೋ ಆವಾಗ ಈ ಬೇರಿಂದ ನೀರು ತಗೊಳ್ಳಿಕ್ಕೆ ಆಗೋದಿಲ್ಲ, ಇದು ಬೀಳ್ತಾ ಇರ್ತದೆ, ಕೊಬ್ಬೆ ಕಳಚಿ ಬೀಳ್ತದೆ. ಅಂದರೆ ಅದು ವೀಕೆಸ್ಟ್ ಪಾಯಿಂಟ್ ಇರ್ತದೆ. ಅದು ಸಮಸ್ಯೆ, ಅದು ಕ್ರೌನ್ ರಾಟ್ ಅಂತೇಳಿ. ತುಂಬ ಮೈನರ್ ಡಿಸೀಸ್ ಆಗಿತ್ತದು, ಈಗ ಮೇಜರು.
ಕಳೆದ ವರ್ಷ ಅಲ್ಲ, ಸಾಧಾರಣ ನಾನು ಇದನ್ನು ಅಡಿಕೆ ಪತ್ರಿಕೆಯಲ್ಲಿ ನೆನಪಿಲ್ಲ ನನಗೆ, 10 ವರ್ಷದ ಹಿಂದೆ 2011-12ರಲ್ಲಿ ಒಂದು ಲೇಖನ ಹಾಕಿದ್ದೆ. ಕಂಟ್ರೋಲ್ ಮೆಷರ್ ಯಾವುದೂ ಇಲ್ಲ ಅದಕ್ಕೆ. ಆದರೂ ಸಹ ನಾನು ಹೇಳಿದಾಗೆ ರೆಸಿಸ್ಟೆನ್ಸ್ ಡೆವಲಪ್ ಮಾಡಲಿಕ್ಕೆ ಏನಾಗ್ತದೆ, 3ನೇ ಸ್ಪ್ರೇಯಲ್ಲಿ ಬಿಸಿಲಿದ್ದಾಗ ಒಂದು ಸಿಸ್ಟಮಿಕ್ ಫಂಗಿಸೈಡ್ ಸ್ಪ್ರೇ ಮಾಡಿ ಅಂತೇಳಿ.